ಆಲ್ ರೈಟ್, ಚುನಾವಣೆ ಹತ್ತಿರ ಬರುತ್ತಿದ್ದಂತೆ ಮಾತುಗಳು ಕೂಡ ಬಹಳ ಬಿರುಸಾಗಿ ಸಿಡಿಯುತ್ತಿವೆ. ಈ ಮಾತುಗಳು ಒಮ್ಮೊಮ್ಮೆ ನಾಲಿಗೆಯಿಂದ ತಪ್ಪಿಸಿಕೊಂಡು ಹಾರಿ ಬರಲು ಗ್ಲೋಬಲ್ ವಾರ್ಮಿಂಗಿಂದ ಉಂಟಾಗಿರುವ ಬಿಸಿಲ ಅಂತ ಗೊತ್ತಿಲ್ಲ. ಯಾರಾದರೂ ವೈದ್ಯರಿಗೆ ಹೇಳಬೇಕು, ಇವರೆಲ್ಲರ ಬಾಡಿ ಚೆಕ್ ಮಾಡಿ ಒಂದೊಂದು ಸರ್ತಿ ಅಂತ. ಹೀಟ್ ರೈಸ್ ಆಗ್ತಿರಬೇಕು. ಹಾಗಾಗಿ ಅದೊಂಥರ ಈ ಹೀಟ್ ಕ್ಯಾನ್ ಡಿಸೋರಿಯೆಂಟ್ ಪೀಪಲನ್ನು. ವಿಪರೀತವಾದಂತಹ ಶಾಖ ಏನಿದೆ ಅದು ಡಿಸೋರಿಯೆಂಟ್ ಮಾಡಿಬಿಡುತ್ತೆ ಕೆಲವು ಸರಿ. ಹಾಗಾಗಿ ಗೊತ್ತಿಲ್ಲ ಆ ಥರ ಏನಾದ್ರು ಆಗ್ತಿದೆಯೋ. ಸರ್ಕಾರ ಅಧಿಕಾರಕ್ಕೆ ಬಂದ ದಿನದಿಂದ 50-50 ಅಂತ ಒಂದು ದೊಡ್ಡ ಗೋಜಲು. ಅಲ್ಲಿ ಹೋದಾಗ ಅವ್ರು ಸಿ ಎಮ್ಮು, ಇಲ್ಲಿ ಹೋದಾಗ ಇವ್ರು ಸಿ ಎಮ್ ಅಂತೂ ಕೂಗಾಟ. ಅದೊಂದು ಸೂತ್ರ ಎಂದು ಬಹುಜನರ ವಾದ. ಲೋಕಸಭಾ ಚುನಾವಣೆ ಫಲಿತಾಂಶ ಸಿದ್ದರಾಮಯ್ಯ ಕುರ್ಚಿಯ ಅಳಿವು ಉಳಿವನ್ನು ನಿರ್ಧರಿಸುತ್ತೆ ಅನ್ನೋ ವಿಶ್ಲೇಷಣೆ ಬೇರೆ ಈ ಮಧ್ಯೆ. ಇದಕ್ಕೆ ಪೂರಕ ಎಂಬಂತೆ ಲೋಕಸಭಾ ಚುನಾವಣೆಯಲ್ಲಿ ಸಿಎಂ ಡಿಸಿಎಂ ಬಲಾಬಲಗಳನ್ನು ಈಗ ಹೊರಗೆ ಹಚ್ಚುತ್ತಿದ್ದಾರೆ. ಸಿಎಮ್ಮು ಮೈಸೂರು ಚಾಮರಾಜನಗರ ಗೆಲ್ಲಿಸಲು ಓಡಾಡುತ್ತಿದ್ದರೆ ಡಿಸಿಎಮ್ಮು ಪ್ರಥಮ ಬೆಂಗಳೂರು ಗ್ರಾಮಾಂತರ, ಆಗೊಮ್ಮೆ ಈಗೊಮ್ಮೆ ಸೂರ್ಯ ಕಿರಣ ಹಾಸನ ಮತ್ತು ಮಂಡ್ಯದ ಮೇಲೆ ಬೀಳ್ತಾ ಇದೆ. ಇಬ್ಬರು ನಾಯಕರು ಭಾವನಾತ್ಮಕವಾಗಿ ದಾಳ ಉರುಳಿಸ್ತಾ ಇದ್ದಾರೆ. ಡಿ.ಕೆ. ಹೇಳ್ತಾರೆ, ನಾವು ಯಾವಾಗಲೂ ಭಾವನೆಗಳ ಜೊತೆ ಮತ ಕೇಳಲ್ಲ, ರಾಜಕಾರಣ ಮಾಡಲ್ಲ, ನಮ್ಮದು ಜೀವನದ ಬದುಕಿನ ಜೊತೆ ನಾವು ಅಂತ. ಇವರು ಭಾವನೆ ಇದೆ, ಇವರು ಏನು ಬೇರೆ ಏನಲ್ಲ. ರಾಮ ಅಂದ ತಕ್ಷಣ ಭಾವನೆ, ನೀವು ಆಡ್ತಿರೋದ ಭಾವನೆ ಅಲ್ವಾ? ಎಲ್ಲ ಅದೇ ಬ್ರ್ಯಾಂಡ್ಗಳು, ಅದೇ ಮೇಕ್ಗಳು, ಅದೇ ರಾ ಮೆಟೀರಿಯಲ್ಲು, ಬೇರೆ ಬೇರೆ ಪ್ರಾಡಕ್ಟ್ ಹೆಂಗಪ್ಪ ಬೇರೆ ಆಗತ್ತೆ ಇಂಡಿಯನ್ ಡೆಮಾಕ್ರಸಿನಲ್ಲಿ? ಅದೇ ಆಗಬೇಕು, ಅದೇ ಬ್ರ್ಯಾಂಡ್ಗಳು, ಪ್ರಾಡಕ್ಟ್ ಅದೇ ಅಷ್ಟೇ. ಸರಿ ಇರಲಿ, ವರ್ಣ ಕ್ಷೇತ್ರದಲ್ಲಿ 60,000 ಲೀಡ್ ಕೊಡಿ, ಆಗ ನನ್ನನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ನಾನು ಇರಬೇಕಾ ಬೇಡವಾ? ಇರಬೇಕು ಅಂದ್ರೆ ಕೊಡಿ 60,000 ಲೀಡ್ ಅಂತ ಸಿ ಎಂ ದಾಳ. ಆ ಕಡೆ ಶಿವಕುಮಾರ್ ಪರೋಕ್ಷವಾಗಿ, ಈ ಬಾರಿ ಒಕ್ಕಲಿಗರಿಗೆ 8 ಟಿಕೆಟ್ ಕೊಟ್ಟಿದ್ದೇವೆ, ನನ್ನ ನೋಡಿ ನೀವು ಮಂಡ್ಯದಲ್ಲಿ ಅಧಿಕ ಸೀಟ್ ಕೊಟ್ಟಿದ್ದೀರಿ, ನಿಮ್ಮ ನಂಬಿಕೆ ಹುಸಿ ಆಗಲ್ಲ ಅಂತ ಅವರು DCM ಮತಗಳಿಗೆ ಗಾಳ. ಇದೆಲ್ಲದರ ಮಧ್ಯೆ ಅವರವರ ಸ್ಟ್ರೆಂತ್ಗಳು ಇಷ್ಟಿದ್ದರೂ ಸಾಲದೇನೋ ಎಂಬಂತೆ ಅಲ್ಲಲ್ಲಿ ಹಸ್ತ ಅಥವಾ ಕಮಲ ಯಾವುದೋ ಆಪರೇಷನ್ಗಳು ಅಲ್ವಾ? ವಾಕೆ ಮಾಜಿ ಶಾಸಕ ಭಾರತಿ ಶಂಕರ್ನ JDS ಇಂದ ಬಿಡಿಸಿ ಇವತ್ತು ಕಾಂಗ್ರೆಸ್ಗೆ ಕರ್ಕೊಂಡ್ಬಂದಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಸಹೋದರ ಯಾರೋ ಕಾಂಗ್ರೆಸ್ಗೆ ಸೇರ್ಕೊಂಡಿದ್ದಾರೆ. ಕ್ಷೇತ್ರದಿಂದ ನೀವೆಲ್ಲ 60,000 ಲೀಡ್ ಗೆಲ್ಸ್ಕೊಟ್ರೆ ನನಗೆ ಸಂತೋಷ ಆಗ್ತದೆ. ನನ್ನನ್ನ ಯಾರು ಕೂಡ ಹುಟ್ಟಕ್ಕಾಗಲ್ಲ. ನಾನು ಇರ್ಬೇಕೋ ಬೇಡ? ಕಾಂಗ್ರೆಸ್ ಪಕ್ಷ 8 ಜನ ಒಕ್ಕಲಿಗರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೇವೆ. ನೀವೆಲ್ಲ ನನ್ನ ಗಮನದಲ್ಲಿ ಇಟ್ಕೊಂಡು ಈ ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೀಟ್ ಅನ್ನ ಕೊಟ್ಟು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದೀರಿ. ನಿಮ್ಮ ಆಸೆ ಹುಸಿ ಆಗುವುದಿಲ್ಲ. ನಿಮ್ಮ ಆಸೆ ಇದು, ತಾವು ಚಿಂತೆ ಮಾಡೋದು ಬೇಡ. ಸರಿ, ಈಗ 8 ಜನ ಕೊಟ್ಟಿದ್ದಾರೆ, ಇನ್ನೊಬ್ರು 5 ಕೊಟ್ಟಿರ್ಬೋದು, 6 ಕೊಟ್ಟಿರ್ಬೋದು. ಅವರು ಒಕ್ಕಲಿಗರೇ ಕೊಟ್ಟಿರ್ತಾರಲ್ಲ. ಶಿವಕುಮಾರ್ ಅವರ ಮಕ್ಕ ನೋಡಿ ಮಂಡ್ಯನಲ್ಲಿ ಒಕ್ಕಲಿಗರೆಲ್ಲ ಒಂದ್ ಕಡೆ ಹಾಕಬೇಕು ಅಂದ್ರೆ ಇನ್ನೊಬ್ರು ನಿಂತಿರೋರು ಒಕ್ಕಲಿಗರೇ ತಾನೇ. ಅವ್ರೇನು ಬೇರೆಯವ್ರೇನು, ಅವ್ರೇನು ಇಟಾಲಿಯನ್ನೇ ಅಲ್ವಲ್ಲ? ಆಲ್ ರೈಟ್, ಚುನಾವಣಾ ಸಂದರ್ಭದಲ್ಲಿ ಈ ರೀತಿಯ ಮಾತುಗಳು ಬರುತ್ತವೆ. ಸರ್, ಈಗ ಸಿದ್ದರಾಮಯ್ಯನವರು ನನ್ನನ್ನು ಯಾರು ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ತಾ ಇರೋದನ್ನ ಯಾವ ಅರ್ಥದಲ್ಲಿ ಹೇಳಿರಬಹುದು ಸರ್? ನನಗೆ ಅದ್ರಲ್ಲಿ ಏನು ದೊಡ್ಡ ಅರ್ಥ ಇದೆ ಅಂತಲ್ಲ. ಈ ಕ್ಷಣಕ್ಕೆ ಜನರನ್ನ ಹಿಡಿದಿಟ್ಟುಕೊಂಡು ಒಲಿಸಿಕೊಂಡು ಮತ ಹಾಕಿಸಬೇಕು. ಅದಕ್ಕೆ ಇವೆಲ್ಲವನ್ನ ಬಿಡ್ತಾ ಇರ್ತಾರೆ ಸುಮ್ಮನೆ ಇವ್ರುಗಳು ಅಷ್ಟೇ. ಎರಡನೇದು, ಮುಖ್ಯಮಂತ್ರಿಗೆ ಅತ್ಯಂತ ಪ್ರತಿಷ್ಠೆಯ ವಿಚಾರ ಇದು. ಮುಖ್ಯಮಂತ್ರಿಯಾಗಿ ಮೈಸೂರು ಮತ್ತು ಚಾಮರಾಜನಗರ ಗೆಲ್ಲಿಸ್ಕೊಳಕ್ಕಾಗದೇ ಇದ್ರೆ ಯಾವ ಮುಖ್ಯಮಂತ್ರಿ ಅಂತ ಯಾರು ಕೇಳ್ತಾರೆ. ನಾಳೆ ಕೇಳ್ಬೋದು, ಕೇಳಿದರೆ ಯಾಕೆ ಅಂತ ಹೇಳ್ತೀನಿ. ಹಾಗೆ DK ಶಿವಕುಮಾರ್ಗೆ ಗ್ರಾಮಾಂತರವನ್ನು ಗೆಲ್ಲಿಸ್ಕೊಳಕ್ಕಾಗದೆ ಹೋಗ್ಬಿಟ್ರೆ ನೀವು ಯಾವ DCM ರೀ ಅಂತ ಕೇಳ್ತಾರೆ ಅಲ್ವಾ? ಹಾಗಾಗಿ ಗೆಲ್ಲಿಸ್ಕೋಬಹುದು, ಗೆಲ್ಲಿಸ್ಕೋತಾರೇನೋ ಗೊತ್ತಿಲ್ಲ. ಯಾಕೆ ಅಂದ್ರೆ ಈ ಬಾರಿಯ ಚುನಾವಣೆ ಬಹಳ ಮಜಾ ಕೊಡ್ತಿದೆ ನನಗೆ. ಯಾರ್ಯಾರು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು, ಅಂತಾರಾಷ್ಟ್ರೀಯ ನಾಯಕರು ಅಂತ ಪೋಸ್ಟ್ ಕೊಟ್ಕೊಂಡು ಓಡಾಡ್ತಾರೆ ಬೇರೆ ಟೈಮಲ್ಲಿ, ಮಂತ್ರಿ ಕಾರ್ ಹಾಕ್ಕೊಂಡು ಗೂಟದ ಕಾರ್ ಹಾಕ್ಕೊಂಡು ಇರೋ ಅಧಿಕಾರದಲ್ಲಿ ಒಂಥರ. ಈಗ ಫಾರ್ ಎಕ್ಸಾಂಪಲ್ ಟೇಕ್ ಮಹಾದೇವಪ್ಪ, ಒಂಥರ ಪರಿಶಿಷ್ಟ ಜಾತಿಯ ಅನಭಿಷಿಕ್ತ ದೊರೆ ಅನ್ನೋ ಥರ ಮಾತಾಡ್ತಿರ್ತಾರೆ ಅವರು. ನಾನೇ ದೊಡ್ಡ ಲೀಡ್ರು, ಏನಾರು ಆಗ್ಬಿಡ್ತಾರೆ, ಪರಿಶಿಷ್ಟ ಜಾತಿಗೆ ತೊಂದರೆ ಆಗ್ತಾ ಇದೆ, ರಾಜ್ಯ ಎಲ್ಲ ತಿರುಗಿ ಬಿದ್ದು ಬಿಡುತ್ತೆ ಅನ್ನೋ ಥರ. ಪಕ್ಕದ ಕಾನ್ಸ್ಟಿಟ್ಯೂನ್ಸಿನಲ್ಲಿ 3 ಓಡ್ತಾರಲ್ಲ ಯಾರಿಗೂ,
ಈಗ ಅವರು ಚಾಮರಾಜನಗರ ಬಿಟ್ಟು ಕಿಮಕ್ ಅಂತ ಆಚೆ ಬರಲ್ಲ. ಮಗನ್ ಗೆಲ್ಲಿಸ್ಕೊಂಡ್ರೆ ಸಾಕಪ್ಪ ಸವಾಸ. ಅವ್ರಿಗಿರೋ ಟಾರ್ಗೆಟ್ನ ಅವ್ರು ಗೆಲ್ಬೇಕು. ಚೀಫ್ ಮಿನಿಸ್ಟರ್ಗೆ ಆ ರೀತಿಯ ಮಗ ಪುತ್ರ ಅಲ್ಲದಿರಬಹುದು, ಆದರೆ ಪ್ರತಿಷ್ಠೆಯಾಗಿ ಹೋಗಿದೆ ಅಲ್ಲಿಗ. ಅವ್ರ ಹಾಗಾಗಿ ಅವ್ರಿಗೆ ಅದು ಕಿಮಕ್ ಅನ್ನಕ್ಕಾಗಲ್ಲ. ಈ ಬಾರಿ ಸಿದ್ದರಾಮಯ್ಯನವರು ವಿಲ್ ಸ್ಪೆಂಡ್ ಮೋರ್ ಟೈಮ್ ಇನ್ ಮೈಸೂರು ಆಲ್ರೆಡಿ. ಈಗ ಅವರು ಹಂಗ ಕಿಮಕ್ ಅಂದೆ ಅವ್ರು ಜಾಸ್ತಿ ಸ್ಪೆಂಡ್ ಮಾಡಬೇಕು, ಯಾಕಂದ್ರೆ ಅದು ಉಳಿಸ್ಕೋಬೇಕು, ಮರ್ಯಾದೆ ಪ್ರಶ್ನೆ ಅಲ್ಲಿ. ಚಿಕ್ಕೋಡಿ ತಗೊಳ್ಳಿ, ಸತೀಶ್ ಜಾರಕಿಹೊಳಿ ಎಸ್ಟಿದು ಲೀಡರು, ಒಂಥರ ಟಾಪ್ ಲೀಡರ್ ಆಫ್ ದಿ ವರ್ಲ್ಡ್ ಅನ್ನೋ ಟೈಪೇ ಅವ್ರು ಬಿಹೇವ್ ಮಾಡ್ತಾರೆ ಬೆಂಗಳೂರಿಗೆ ಬಂದ ತಕ್ಷಣ. ಫುಲ್ ಕಂಟ್ರೋಲ್. ಆದ್ರೆ ಈ ಸರಿ ಚಿಕ್ಕೋಡಿ ಬಿಟ್ಟು ಬಾರ್ಡರ್ ದಾಟ್ತಾರಲ್ವ ಡೌಟ್ ಇದೆ ನನಗೆ. ಮಗಳ ಗೆಲ್ಲಿಸ್ಕೋಬೇಕು. ಇನ್ನು ಪಂಚಮಸಾಲಿ ಲಿಂಗಾಯತರ ವಿಚಾರ ಬಂದ್ರೆ ಆಗಾಗ್ಗೆ ಫ್ರಂಟ್ ಅಲ್ಲಿ ನಿಂತ್ಕೊಂಡು ಪಟ ತೆಗೆಸಿಸ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಈ ಸರಿ ಬೆಳಗಾಂ ಬಿಟ್ಟು ಆಚೆ ಬರಲಿ ನೋಡೋಣ, ಮಗನ ಗೆಲ್ಲಿಸ್ಕೋಬೇಕು. ಶಿವಾನಂದ ಪಾಟೀಲ್ರು ಬಾಗಲಕೋಟೆ ಬಿಟ್ಟು ಆಚೆ ಬರಲಿ ನೋಡೋಣ, ಮಗಳನ್ನ ಗೆಲ್ಲಿಸ್ಕೋಬೇಕು. ಶಾಮನೂರು ಶಿವಶಂಕರವರು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು, ಲಿಂಗಾಯತ ಲೀಡ್ರು, ಎಲ್ಲ ದೊಡ್ಡ ಲೀಡ್ರು, ಸ್ಟೇಟ್ ಲೀಡ್ರು, ಎಲ್ಲ ಕರೆಕ್ಟೇ, ವಯಸ್ಸಲ್ಲಿ ಹಿರಿತಂದಲ್ಲಿ ಎಲ್ಲ. ದಾವಣಗೆರೆ ಬಿಟ್ಟು ಆಚೆ ಬರಲಿ ನೋಡೋಣ, ದಾದಿ ಬರ್ರಿ ನೋಡೋಣ, ಯಾರು ಒಬ್ರು ಬರ್ರಿ ಆಚೆಗೆ. ಎವ್ರಿ ಒನ್ ಇಸ್ ಕಾಟ್ ಇನ್ ದೇರ್ ಓನ್ ವೆಬ್. ಎಲ್ಲರೂ ಅವರವರೇ ಹಾಕಿಕೊಂಡಿರುವ ಬಲೆಗಳ ಒಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆದರೆ ನಾಳೆ ಹೇಳೋದು ಮಾತ್ರ ನಾವೆಲ್ಲ ಸ್ಟೇಟ್ ಲೀಡರ್ಗಳು ಅಂತ. ಯಾವ ಸ್ಟೇಟ್ ಲೀಡರ್? ಎಲ್ಲ ಕ್ಷೇತ್ರ ಮಟ್ಟದ ಲೋಕಲ್ ಲೀಡರ್ಗಳು, ಅಲ್ಲಿಗೆ ಸೀಮಿತ ಅಷ್ಟೇ. ಸುಮ್ಮನೆ ಬಂದು ಬಿಡೋದು ಬೆಂಗಳೂರಿಗೆ ಬಂದ ತಕ್ಷಣ ದೊಡ್ಡ ಲೀಡರ್ಗಳು ಅಂತ. ನಾನು ಪಟ್ಟಿ ಕೊಡ್ತೀನಿ ಬೇಕಾರಿದ್ದೀನಿ ಈಗ. ಈ ಥರ ಬಹಳ ಜನ ಅಲ್ಲಿಗೆ ಸೀಮಿತ ಯು ಕೆನಾಟ್, ಯಾರ ಕೈಲೂ ಏನೂ ಇಲ್ಲ. ಹಾಗಾಗಿ ಈ ಚುನಾವಣೆ ಒಂಥರ ಮಜಾ ಇದೆ. ರಾಷ್ಟ್ರಕ್ಕಾಗಿ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವ ಲೋಕಲ್ ಚುನಾವಣೆ. ಯಾಕೆ ಸರ್ ಹಂಗೆ? ಇನ್ನೇನು ಹೇಳಿ, ಅಲ್ಲಿಗೆ ಸೀಮಿತ ಆಗೋಗ್ತಾ ಇದೆ ಅಷ್ಟೇ. ರಾಷ್ಟ್ರಕ್ಕಾಗಿ ರಾಜ್ಯ ಮಟ್ಟದಲ್ಲಿ ನಡೆಯುತ್ತಿರುವ ಲೋಕಲ್ ಚುನಾವಣೆ ಅಷ್ಟೇ. ಹೈಕಮಾಂಡ್ ಕೊಟ್ಟಿರೋ ಟಾರ್ಗೆಟ್ ಅಥವಾ ಅವರವರೇ ಮಾಡಿ ಯಾರು ಇರಲಿ, ನನಗೆ ಸಂಬಂಧ ಅಲ್ಲ, ಅವ್ರವ್ರು ಗೆಲ್ಲಿಸ್ಕೊಂಡು. ಲುಕ್ ಇಟ್ ದ ವೇ ಪಾಲಿಟಿಕ್ಸ್ ಈಸ್ ವರ್ಕಿಂಗ್ ಅಂತ ಹೇಳ್ತೀವಿ ಅಲ್ವಾ. ಈಗ ಎಕ್ಸೆಪ್ಟ್ ಚೀಫ್ ಮಿನಿಸ್ಟರು, DCM ಬಿಟ್ರೆ ಇನ್ಯಾರು ಟ್ರಾವೆಲ್ ಮಾಡೋ ಸ್ಟೇಜಲ್ಲಿ ಇಲ್ಲ. ಪಕ್ಕದ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋ ಸ್ಟೇಜಲ್ಲಿ ಇಲ್ಲ ಕಾಂಗ್ರೆಸ್ ಲೀಡರ್ಗಳು. ಅವ್ರು ನಾಳೆ ದಿನ ಅದನ್ನ ಹೇಳ್ಕೊಳಕ್ಕಾದ್ರೂ ಅವ್ರು ಪ್ರೂವ್ ಮಾಡ್ಕೋಬೇಕಲ್ವ ಸರ್ ಹೊರಗೆ? ಏನಿಲ್ಲ, ನಾವು ನಮ್ದನ್ನ ಗೆಲ್ಲಿಸ್ಕೊಂಡ್ರೆ ಸಾಕು, ಬುಡಾ ಭದ್ರ ಅಷ್ಟೇ. ಎಸ್. ಇನ್ನು ಕಾಂಗ್ರೆಸ್ ನಾಯಕರು ಬಿಜೆಪಿಯನ್ನ ಟಾರ್ಗೆಟ್ ಮಾಡಿರೋದ್ರ ಜೊತೆಗೆ ಜೆಡಿಎಸ್ ಪಕ್ಷವನ್ನು ಇನ್ನಿಲ್ಲದಂತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದೋಸ್ತಿಗಳಾಗುವ ಮೊದಲು ಜೆಡಿಎಸ್ ನಾಯಕರು ಬಿಜೆಪಿ ಬಗ್ಗೆ ಆಡಿದಂತಹ ಮಾತುಗಳನ್ನ ಅಸ್ತ್ರ ಮಾಡಿಕೊಂಡು ದಳಪತಿಗಳ ಮೇಲೆ ಮುರ್ಕೊಂಡು ಬೀಳ್ತಾ ಇದ್ದಾರೆ. ಪಕ್ಷ ಸಿದ್ಧಾಂತ ಉಲ್ಲೇಖಿಸಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಪದೇ ಜೆಡಿಎಸ್ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ DCM ಮುಂಚೂಣಿಯಲ್ಲಿ ನಿಂತು ಮಾತಿನ ಬಾಣ ಹುಡ್ತಿದ್ದಾರೆ. ಬಿಜೆಪಿ ಜೊತೆಗೆ ಅಪವಿತ್ರ ಮೈತ್ರಿ ಮಾಡಿಕೊಂಡ ಮೇಲೆ ಜೆಡಿಎಸ್ ಎಲ್ಲಿದೆ ಅಂತ ಕೇಳಿದ್ದೇನೆ, ಅದು ತಪ್ಪಾ ಅಂತ ಸಿಎಂ ಪ್ರಶ್ನೆ ಮಾಡ್ತಾರೆ. ದೇವೇಗೌಡರ ಅಳಿಯ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದನ್ನ ಪದೇ ಉಲ್ಲೇಖಿಸಿ ಜೆಡಿಎಸ್ಗೆ ಮುಜುಗರ ಉಂಟು ಮಾಡಲು ನೋಡ್ತಾ ಇದ್ದಾರೆ. ಗರ್ವ ಇದ್ರೆ ತಾನೇ ಭಂಗ ಅನ್ನೋದು ಅಂತ ದೇವೇಗೌಡರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಸಿದ್ಧಾಂತ ಇಲ್ಲದವರು ಬದುಕಿದ್ದೂ ಸತ್ತಂತೆ ಅಂತ DCM ಅವರು ಹೇಳಿದ್ದಾರೆ. ಇದಕ್ಕೆಲ್ಲ ಮಾಜಿ ಸಿಎಂ ಕುಮಾರಸ್ವಾಮಿ ತಿರುಗೇಟ್ ಕೊಟ್ಟಿದ್ದಾರೆ. ಮಂಡ್ಯ ಏನು ಕೇರಳದಲ್ಲಿದೆಯಾ ಅಂತ ಕೇಳೋ ಮೂಲಕವಾಗಿ ಮಂಡ್ಯ ಸ್ಪರ್ಧೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಅಲ್ಲದೆ ಬಿಜೆಪಿಯಿಂದ ಡಾಕ್ಟರ್ ಸ್ಪರ್ಧೆಯನ್ನ ರಣತಂತ್ರ ಅಂತ ಬಣ್ಣಿಸಿ ಇವರಿಗ್ಯಾಕೆ ಭಯ ಅಂತ ಪ್ರಶ್ನಿಸಿದ್ದಾರೆ. ಗರ್ವ ಇದ್ರೆ ತಾನೇ ಭಂಗ ಮಾಡೋದು, ಗರ್ವನೇ ಇಲ್ಲ. ನನಗೆ ಸತ್ಯ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ರು ದೇಶದಲ್ಲಿ ಏನಾದ್ರು ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಮತ್ತೆ ಆಗ್ಬಿಟ್ರೆ ನಾನು ಈ ದೇಶನೇ ಬಿಟ್ಬಿಡ್ತೀನಿ. ನಾನು ಏನಾದ್ರು ಮುಂದಿನ ಜನ್ಮ ಅಂತ ಅನ್ನೋದೇನಾದ್ರು ಇದ್ರೆ ಮುಸ್ಲಿಂ ಆಗ್ಬಿಡ್ತೀನಿ ನಾನು. ಯಾರು ಹೇಳಿದ್ರು ಇದನ್ನ? ನಾನು ಎಲ್ಲಿದೆ ಜನತಾದಳ ಅಂತ ಹೇಳಲಿಲ್ಲ. ಬಿಜೆಪಿ ಅವ್ರ ಜೊತೆನಲ್ಲಿ ಅಪವಿತ್ರ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರು. ತಪ್ಪ? ನಮ್ ಕಡೆ ಹಳ್ಳಿನಲ್ಲಿ ಕುಮಾರಸ್ವಾಮಿ ಅವರು ಕೇಸರಿ ಫ್ಲಾಗ್ ಹಾಕೊಂಡು, ದೇವೇಗೌಡರು ಫ್ಲಾಗ್ ಹಾಕೊಂಡ್ರು. ಇವತ್ತು ಏನ್ ನಡೀತಾ ಇದೆ ಅಂದ್ರೆ, ಬದುಕಿದ್ರು ಕೂಡ ನಿಮ್ಮ ಸಿದ್ಧಾಂತದಲ್ಲಿ ಸತ್ತಂಗೆ ಈ ಏನು ಜಾತ್ಯತೀತ ತತ್ವ ಏನ್ ಇಟ್ಕೊಂಡಿದ್ದೀರಿ ಅದು ಇವತ್ತೇ. ಮಂಡ್ಯ ಪಾಕಿಸ್ತಾನದಲ್ಲಿ ಇದೆಯೋ ಇಲ್ಲ ಅಮೆರಿಕಾದಲ್ಲಿ ಇದೆಯೋ? ಮಂಡ್ಯ ಇರೋದು ಕರ್ನಾಟಕದೊಳಗೆ, ನಾನಿರೋದು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಿಲ್ತೀನಿ. ಅದರಲ್ಲೂ ತಮಿಳುನಾಡಲ್ಲೋ ಕೇರಳದಲ್ಲೋ ಇಲ್ಲ ಇನ್ನೆಲ್ಲ ಹೋಗಿ ನಿಲ್ಲಕ್ ಹೋಗಿದ್ದೀನಿ. ಕರ್ನಾಟಕದಲ್ಲಿ ನಿಂತಿದ್ದೀನಿ. ಇವ್ರಿಗೆ ಯಾಕೆ ಭಯ ಶುರು ಆಯ್ತು? ರಾಜಕಾರಣದಲ್ಲಿ ಯಾವ್ಯಾವ ಸಂದರ್ಭದಲ್ಲೂ ಏನೇನೋ ಮಾತುಗಳ ಬೋಗಸ್ ಆರ್ಗ್ಯುಮೆಂಟ್ಗಳು ಎಲ್ಲರದ್ದು ರಾಜಕಾರಣಿಗಳದ್ದು. ಎಗೇನ್ ನನ್ನ ಜನಕ್ಕೆ ನಿಮ್ಮ ಹಿಪೋಕ್ರಸಿಗಳನ್ನ, ನಿಮ್ಮ ದ್ವಂದ್ವಗಳನ್ನ, ನಿಮ್ಮ ಸ್ವಾರ್ಥಗಳನ್ನ, ನಿಮ್ಮ ಅನುಕೂಲ ಸಿಂಧು ರಾಜಕಾರಣವನ್ನ ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತೀನಿ. ಬೇಕಾದ್ರೆ ಈಗ ನಾನು ಟೇಕ್ ಇಟ್ ಬೇಕಾದ್ರೆ ಹೇಳ್ತೀನಿ. ಈಗ ಸಿದ್ಧಾಂತವಿಲ್ಲದವರು ಸಿದ್ಧಾಂತವನ್ನ ಪದೇ ಬದಲಿಸಿಕೊಂಡು ರಾಜಕಾರಣವನ್ನ ಮಾಡಿದ್ರು, ಬದುಕಿದ್ರು ಸತ್ತಂತೆ. ಸರಿ, ತಪ್ಪಲ್ಲ ಅದು. ಆದರೆ ಈ ಮಹಾ ಮೂರ್ಖತನವನ್ನು ಮತ್ತು ಮಹಾಪಾಪವನ್ನ ಮಾಡಿರೋರು ಯಾರು ಎಲ್ಲರೂ
ಇಟ್ಸ್ ನಾಟ್ ಒನ್ ಪಾರ್ಟಿ. ಯಾರೋ ಒಬ್ಬರಿಗಷ್ಟೇ ಹೇಳಿ ಧರ್ಮ್ ಸಿಂಗ್ ಅವರ ಸರ್ಕಾರವನ್ನು ಕುಮಾರಸ್ವಾಮಿ ಕೆಡವಿದ ನಂತರ 2020 ಬಿಜೆಪಿ ಜೊತೆ ಸರ್ಕಾರವನ್ನ ಮಾಡಿ ಅಪವಿತ್ರವಾಗಿ ಹೋದವರ ಜೊತೆ ಪವಿತ್ರ ಮೈತ್ರಿಯನ್ನ ಕಾಂಗ್ರೆಸ್ ಯಾಕೆ ಮಾಡ್ಕೋತು? ಆಮೇಲೆ ಆಗ ನೀವು ಸತ್ತೋಗಿದ್ರ ಬದುಕಿದ್ರಾಗ? ಆಗೇನು ನೀವು ಹಾಗಾದ್ರೆ ಎಲ್ಲರೂ ಯಾರು ಒಬ್ರು ಉತ್ತರ ಕೊಡಿ ನೋಡೋಣ. ಆಲ್ ರೈಟ್, ಸಿದ್ಧಾಂತದ ಭಾಗವಾಗಿ ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಪ್ಯೂರ್ಲಿ ಅನ್ ಆಂಟಿ ಕಾಂಗ್ರೆಸ್ ಪಾಲಿಟಿಕ್ಸ್ ಅನ್ನ ಮಾಡ್ಕೊಂಡು ಬಂದವರು. ಸಿದ್ಧಾಂತದ ಭಾಗವಾಗೇ ಇಟ್ಸ್ ಅನ್ ಆಂಟಿ ಕಾಂಗ್ರೆಸ್ ಪಾಲಿಟಿಕ್ಸ್ ವಿಚ್ ಹಿ ಡಿಡ್. ಆರಂಭದಲ್ಲಿ ಕಾಂಗ್ರೆಸ್ಗೆ ಬಂದ್ಮೇಲೆ ಬೇರೆ, ಅಥವಾ JDS ಆದ್ಮೇಲೆ ಬೇರೆ. ಅದು JDS ಅಲ್ಲೂ ಆಂಟಿ ಕಾಂಗ್ರೆಸ್ ಪಾಲಿಟಿಕ್ಸೇ ಮಾಡಿದ್ದವರು ಅವರು. ನಂತರ ಅವ್ರು ಕಾಂಗ್ರೆಸ್ ಸೇರ್ಕೊಂಡ್ರು. ಆಗೇನವಾಗ ಯಾವ ಸಿದ್ಧಾಂತ ಮಾತಾಡ್ತಾ ಇದ್ದೀರಿ? ಅದು ಪವಿತ್ರವಾಗ್ಬಿಡುತ್ತಾ? ಬಿಹಾರ ಇದು ಕಾಂಗ್ರೆಸ್ಸಿನ ಹಣೆ ಬರಹ ಅಲ್ಲ, ಎಲ್ಲ ರಾಜಕೀಯ ಪಕ್ಷಗಳ ಗೋಸುಂಬೆಗಳ ಬಣ್ಣ ಇದು. ಹೇಳ್ತೀನಿ ಯಾಕೆ. ಬಿಹಾರದಲ್ಲಿ ನಿತೀಶ್ ಕುಮಾರ್ನ ಬಿಜೆಪಿಯವ್ರು ಸೇರಿಸ್ಕೊಂಡ ತಕ್ಷಣ ಆ ಕಡೆ ನಿಮ್ಮ ಕಡೆ ಸೇರಿಸ್ಕೋತೀರಿ, ನೀವು ಸೇರಿಸ್ಕೋತೀರಿ, ಅವರು ಸೇರಿಸ್ಕೋತೀರಿ. ಯಾವ ಸಿದ್ಧಾಂತ ಮಾತಾಡ್ತಾ ಇದ್ದೀರಿ? ಜಮ್ಮು ಕಾಶ್ಮೀರದಲ್ಲಿ PDP ಜೊತೆ ಬಿಜೆಪಿ ಕೈ ಜೋಡಿಸಿ ಸರ್ಕಾರ ಮಾಡುತ್ತೀರಿ ಅಂತೀರಿ. ಯಾವ ಸಿದ್ಧಾಂತ ಮಾತಾಡ್ತಾ ಇದ್ದೀರಿ? ವಾಜಪೇಯಿ ಸರ್ಕಾರದಲ್ಲಿ ಕೈ ಜೋಡಿಸಿ ಒಮ್ಮೆ ಅಪವಿತ್ರವಾಗಿ ಹೋಗಿದ್ದಂತಹ TMC ಅಂದರೆ ಮಮತಾ ಬ್ಯಾನರ್ಜಿಯನ್ನ ಕೈ ಎತ್ತಿ ನಿಲ್ಲಿಸಿಕೊಂಡು ಸಾಮ್ರಾಜ್ಞಿಯಂತೆ ಮೆರೆಸಕ್ಕೆ ಟ್ರೈ ಮಾಡ್ತೀರಿ. ಯಾವ ಸಿದ್ಧಾಂತ ಮಾತಾಡ್ತೀರಿ? ವಾಜಪೇಯಿ ಸರ್ಕಾರದ ಜೊತೆ ಇದ್ದಂಥ DMKಯು ಅಥವಾ ನಂತರದ ಸರ್ಕಾರಗಳ ಜೊತೆ ಇದ್ದಂಥ AIDMK ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಓಡಾಡ್ತೀರಿ, ಅವ್ರ ಕೈಲೇ ಸೀಟ್ ಬಿಡಿಸಿಸ್ಕೋತೀರಿ. ಯಾವ ಸಿದ್ಧಾಂತ ಮಾತಾಡ್ತಿದ್ದೀರಿ? ದಿಲ್ಲಿಯಲ್ಲಿ ಫೈಟಿಂಗ್ ಮಾಡೋಣ, ಪಂಜಾಬಲ್ಲಿ ಫೈಟಿಂಗ್ ಮಾಡೋಣ, ದಿಲ್ಲಿನಲ್ಲಿ ಹೊಂದಾಣಿಕೆ ಮಾಡ್ಕೊಳ್ಳೋಣ ಅಂತ ಯಾವ ಸಿದ್ಧಾಂತ ಇದೆಲ್ಲ? ಯಾರಾದರೂ ಒಬ್ರು ಎದೆ ಮುಟ್ಕೊಂಡು ಮಾತಾಡೋಕ್ಕೆ ತಾಕತ್ತು ಮತ್ತು ಶಕ್ತಿ ಇದೆಯೇನು ನಿಮ್ಗಳಿಗೆ ಸಿದ್ಧಾಂತದಲ್ಲಿ? ಎಕ್ಸೆಪ್ಟ್ ಒನ್ ಪಾರ್ಟಿ. ಅವ್ರು ಇವತ್ತು ವೀಕ್ ಆಗಿರ್ಬೋದು, ಅವ್ರು ವೀಕ್ ಆಗಿದ್ದಾರೆ. ನಾನು ವೀಕ್ ಆಗಿಲ್ಲ ಅಂತ ಹೇಳಲ್ಲ ಅವರನ್ನು. ರಾಷ್ಟ್ರದಲ್ಲೇ ಅವ್ರದ್ದೊಂಥರ ತುಂಬ ವೀಕ್ ಆಗೋಗಿದ್ದಾರೆ ಎಡಪಕ್ಷಗಳು, ಉಳ್ಕೊಂಡಿದ್ದಾರೆ ಇನ್ನೂರು. ಅದರಲ್ಲಿ ಯಾವ ವಿಚಾರದಲ್ಲಿ ನಿಮಗೆ ಯಾರಿಗೂ ನೈತಿಕವಾಗಿ ಆಗಲಿ ಅಥವಾ ಇನ್ಯಾವುದೇ ಹಂತದಲ್ಲಾಗಲಿ ಅಪವಿತ್ರ ಮತ್ತು ಅಪವಿತ್ರವಾದಂತಹದನ್ನು ಮಾತಾಡೋಕ್ಕೆ ಹಕ್ಕೂ ಇಲ್ಲ, ಅಧಿಕಾರನೂ ಇಲ್ಲ. ಬಾಯಿ ಮುಚ್ಕೊಂಡಿರೋದು ಬೆಟರು ಎಲ್ಲ ಪಕ್ಷದವರು ನನ್ನ ಪ್ರಕಾರ. ಯಾರಿಗೆ ಹೇಳ್ತಾ ಇದ್ದೀರಿ ಬಂದು ಈ ಸಿದ್ಧಾಂತದ ಕತೆಗಳನ್ನು, ಪುಂಗಿಗಳನ್ನು? ಅಂದರೆ ಅರ್ಥ ನೀವೆಲ್ಲ ಪಕ್ಷದವರು ನಮ್ಮ ಪ್ರಕಾರದಲ್ಲಿ ಆಗಾಗಿ ಸತ್ತಿದ್ದೀರಿ, ಆಗಾಗಿ ಮರುಹುಟ್ಟು ಪಡೆದು ಬಂದಿದ್ದೀರಿ. ಕ್ಯಾನ್ ವಿ ಸೇ ದಟ್? ವಾಟ್ ಆರ್ ದೇ ಟಾಕಿಂಗ್? ಯಾವ ಸಿದ್ಧಾಂತ ಮಾತಾಡ್ತಾ ಇದ್ದೀರಿ? ನೆನ್ನೆ ಕಾಂಗ್ರೆಸ್ಸಲ್ಲಿ ಇದ್ದವನು ಇವತ್ತು BJPಯಲ್ಲಿ ಇರ್ತಾನೆ, ಇವತ್ತು BJPಯಲ್ಲಿ ಇದ್ದವನು ನಾಳೆ ಕಾಂಗ್ರೆಸ್ಸಲ್ಲಿ ಇರ್ತಾನೆ. ಅಲ್ಲಿಂದ ಇಲ್ಲಿಗೆ ಬಂದ ತಕ್ಷಣ ಸಿದ್ಧಾಂತ ಚೇಂಜ್ ಆಗಕ್ಕೆ ಏನು ನೀವು ಹಾಕತ್ತಿರೋ ಡಿಸೈನರ್ ಶರ್ಟ್ಗಳ? ನಮ್ಮ ಪಕ್ಷದ ಸಿದ್ಧಾಂತ ಒಪ್ಪಿ ಬಂದ ಕೂಡಲೇ ಬರಬಹುದು, ಯಾರು ಬೇಕಾದರೂ ಬರಬಹುದು. ಹೇಗೆ ಬಿಡ್ತೀರಿ? ಯಾರು ಬೇಕಾದರೂ ಬರಬಹುದು. ನೀರು ಯಾವುದು ಬೇಕಾದರೂ ನಲ್ಲಿಯಲ್ಲಿ ಬರಬಹುದು. ವೃಷಭಾವತಿ ನೀರು ಬಿಡ್ತೀರೇನು? ಯಾವ ನೀರನ್ನು ಬೇಕಾದರೂ ಬಿಡಬಹುದು, ಬಿಡ್ತೀರಾ? ಹಾಗೆ ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟ ತಕ್ಷಣ ನಮ್ಮ ಪಕ್ಷ ಸಿದ್ಧಾಂತವನ್ನು ಒಪ್ಪಿ ಬಂದಾಗೋಗಿದೆ. ಇದು ನಿಮ್ಮ ಸಿದ್ಧಾಂತದ ಗಟ್ಟಿತನದ ಮಾತುಗಳೇನು? ಸ್ವಾರ್ಥಿಗಳು, ಅನುಕೂಲ ಸಿಂಧು ರಾಜಕಾರಣ ಮಾಡೋರು, ನಿಮಗೆ ಬೇಕಾದಂತೆ ಎಲ್ಲವನ್ನು ತಿರುಚಿಕೊಳ್ಳುವವರು, ಜನರ ಕಣ್ಣಿಗೆ ಮಣ್ಣು ಹಾಕೋರು, ನಂತರ ನಮ್ಮ ಮುಂದೆಯೇ ಬಂದು ಸತ್ಯವಂತರಂತೆಯೂ ನ್ಯಾಯವಂತರಂತೆಯೂ ಧರ್ಮ ಪರಿಪಾಲನೆಯಲ್ಲಿ ಬಹಳ ಮುಂದಿದ್ದೇವೆ ಅನ್ನೋ ರೀತಿ ಪೋಸ್ ಕೊಡಬೇಡಿ ನಮ್ಮ ಹತ್ರ ಯಾರುವೆ. ಎಸ್, ಹೆಣ ಪಾಲಿಟಿಕ್ಸ್ ಸರ್, ಹೆಣ ಪಾಲಿಟಿಕ್ಸ್. ಬೆಂಗಳೂರು ಗ್ರಾಮಾಂತರ ಕಣ ರಂಗೇರಿದೆ, ಟಾಕ್ ವಾರ್ ಜೋರಾಗಿದೆ. ಇತ್ತೀಚೆಗೆ DK ಶಿವಕುಮಾರ್ ಅವರು ಮಾತಾಡ್ತಾ ಕರೋನಾ ಟೈಮಲ್ಲಿ ನಮ್ಮ ಸಹೋದರ ಹೆಣ ಹೊರಕ್ಕೂ ಹೋಗಿದ್ರು. ಬಹಳ ಜನ ಹೋಗಿದ್ರು ರೀ ಆ ಟೈಮಲ್ಲಿ, ಬಹಳ ಜನ ಹೋಗಿದ್ರು. ನೀವಾದರೂ ನಾವು ಹೆಣ ಹೊತ್ತಿದ್ದೀವಿ ಅಂತ ಜನಕ್ಕೆ ಹೇಳ್ತಿದ್ದೀರಿ. ಅದನ್ನು ಹೇಳದೇನೆ ಜನದ ಹೆಣ ಹೊರೋ ಕೆಲಸ ಬಹಳ ಜನ ಮಾಡಿದ್ದಾರೆ ರೀ ಆ ಟೈಮಲ್ಲಿ, ನಿಸ್ವಾರ್ಥದಿಂದ ಮಾಡಿದ್ದಾರೆ. ಅದನ್ನು ಯಾಕೆ ಹೇಳ್ಕೊಳಕ್ಕೆ ಹೋಗ್ತೀರಿ? ಯು ಆರ್ ಅದರ್ವೈಸ್ ಪವರ್ಫುಲ್ ಇನ್ ರೂರಲ್ ಅಂತ ನನ್ನ ಪ್ರಕಾರ. ನಾವು ಹೆಣ ಹೊತ್ವಿ, ನಾವು ಪಲ್ಲಕ್ಕಿ ಎತ್ತಿದ್ವಿ, ನಾವು ಹೂ ಹಾಕೊಂಡು ಹೋದ್ವಿ ಫ್ರಂಟಲ್ಲಿ. ಬೇಕಾಗಿಲ್ಲ ನಿಮ್ಮ ಲೆವೆಲ್ ಆಫ್ ಪಾಲಿಟಿಕ್ಸ್ಗೆ ಅಂತ ಅನ್ಸುತ್ತೆ ನನಗೆ. ಅವರು ಅದಕ್ಕೆ ಕುಮಾರಸ್ವಾಮಿ ಅವರು ನೀವು ಜನರನ್ನು ಉಳಿಸೋ ಪ್ರಯತ್ನ ನಾವು ಮಾಡಿದ್ವಿ, ನಾವು ಹೆಣ ಆಗಕ್ಕೆ ಬಿಡಲಿಲ್ಲ ಅಂತ ಅವರು.
ಕರೋನಾ ನಿಮ್ಮ ಯಾರನ್ನು ಕೇಳಿಕೊಂಡು ಹೆಣಗಳನ್ನು ಬೀಳಿಸ್ಲಿಲ್ಲ. ನೀವು ಮಾಡಿದ್ದರಿಂದ ಹೆಣಗಳು ಬೀಳುವುದು ನಿಲ್ಲಲೂ ಇಲ್ಲ. ನಿಮ್ಮ ಯಾರದ್ದು ಯಾವ ಪಾತ್ರನೂ ಇಲ್ಲ ಅದರಲ್ಲಿರುವ ಪಾತ್ರ ಎರಡು ಮಾತ್ರ. ಯಾರು ಲಾಕ್ಡೌನ್ ಮತ್ತು ನಿಯಮಗಳನ್ನು ಬಹಳ ನಿಶ್ಚಿತವಾಗಿ ಮತ್ತು ಸ್ಪಷ್ಟವಾಗಿ ಪಾಲನೆ ಮಾಡಿಕೊಂಡು ಕೇರ್ಫುಲ್ ಆಗಿದ್ರು, ಬಚಾವಾದರು, ಬಂದರು, ಅದೃಷ್ಟವಶಾತ್ ಪಾರಾಗ್ಬಿಟ್ರು. ಎರಡನೇದು ವ್ಯಾಕ್ಸಿನ್, ದೊಡ್ಡ ಮಟ್ಟಿಗೆ ಇಟ್ ಕಂಟ್ರೋಲ್ಡ್. ಹಾಗಾಗಿ ಈ ಕರೋನಾ ಟೈಮಲ್ಲಿ ಮಾಡಿದ ಆ ಕೆಲಸಗಳನ್ನು ಜನ ಗುರ್ತಿಸ್ಕೊಳ್ಳೋದಾದರೆ ಗುರ್ತಿಸ್ಕೊಳ್ಳಿ, ಬಟ್ ಅದನ್ನು ಹೇಳಿಕೊಂಡು ಹೋಗಬೇಕಾ? ಐ ಡೋಂಟ್ ನೋ. ನಿಮಗೆ ಬಿಟ್ಟಿದ್ದು ಒಂದು ಮಾತು ಹೇಳಿದ್ದಾರೆ, ನಾನು ನಿಜಕ್ಕೂ ಅಯ್ಯೋ ಅನ್ನಿಸ್ತು. ಪಾಪ ಇವರು ಹೆಣ ಹೊರಕ್ಕೂ ಹೋಗಿದ್ರಂತೆ. ನಾವು ಹೆಣ ಹೊರತಕ್ಕಂಥ ಪರಿಸ್ಥಿತಿಗೆ ಜನಗಳನ್ನ ಹೆಣವಾಗ್ಲಿಕ್ಕೆ ಬಿಡದೇ ಇರ್ತಕ್ಕಂಥದ್ದಕ್ಕೆ ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದೇನಿತ್ತು, ಅವ್ರ ಜೀವ ಉಳಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು. 4 ಜನ ನಿಮ್ಮ ಪಲ್ಲಕ್ಕಿನೂ ಹೊರ್ತೀವಿ, ನಿಮ್ಮ ಹೆಣ ಕೂಡ ಹೊರ್ತೀವಿ. ಹೇಳದ್ದು ಗೊತ್ತಿಲ್ಲ ನನಗೆ. ಇಲ್ಲಿವರೆಗೂ ರಾಜಕಾರಣಿಗಳು ಶ್ರೀಸಾಮಾನ್ಯರ ಪಲ್ಲಕ್ಕಿ ಎತ್ತಿದ್ದು ನಾನೆಲ್ಲೂ ನೋಡಿಲ್ಲಪ್ಪ. ಬರೀ ಹೇಳೋದಕ್ಕಷ್ಟೇ ಸೀಮಿತ ಆಯ್ತು. ಪಾಸಿಟಿವ್ಲಿ ನಾನೆಲ್ಲೂ ನೋಡಿಲ್ಲ, ಅಂಥದ್ದು ಕಾಣಿಸೇ ಇಲ್ಲ, ನನಗೆಲ್ಲೂ ಕಂಡಿಲ್ಲ. ಹೆಣಕ್ಕಾದರೂ ಗೆಳೆಯ ಅಂತಾನೋ, ನನ್ನ ನಾಯಕ ಅಂತಾನೋ, ನನಗೊಂದು ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಅಂತ ಋಣ ತೀರಿಸುವ ಕೆಲಸಕ್ಕೋ ಫ್ರಂಟಲ್ಲೋ ಬ್ಯಾಕಲ್ಲೋ ಒಂದು 50 ಹೆಜ್ಜೆನೋ 100 ಹೆಜ್ಜೆನೋ ಕೈ ಕೊಟ್ಟಿರೋದಿದೆ, ನಾನು ನೋಡಿದ್ದೀನಿ. ಪಲ್ಲಕ್ಕಿ ಎತ್ತಿದ್ದೆಲ್ಲೂ ನೋಡಿಲ್ವಲ್ಲ ಯಾವುದು ಅಂತ ಅವರೇ ಹೇಳ್ಬೇಕು. ನಾನು ಬಟ್ ರಾಜಕಾರಣಿಗಳಾಗಿ ಅದು ಅವ್ರ ಜವಾಬ್ದಾರಿ ಅಲ್ವಾ ಸರ್? ಈಗ ಡಾಕ್ಟರ್ಸ್ ಎಷ್ಟು ಜನರ ಜೀವ ಉಳಿಸಿದ್ರು, ಅದಕ್ಕೆ ಪ್ರತಿಫಲವಾಗಿ ಅದನ್ನೇನಾದ್ರು ಹೆಣ ಹೊರೋದು ಅವ್ರ ಜವಾಬ್ದಾರಿ ಅಂತ ನಾನು ಹೇಳಲ್ಲ. ಜನರಿಗೆ ಸೇವೆ ಮಾಡೋದು. ಹಾ ಅಲ್ಲ, ಆಲ್ ರೈಟ್, ರಾಜಕಾರಣ ಸೇವೆ ಅಂತ ಇದ್ರೆ ಅದು ಉಳ್ಕೊಂಡಿಲ್ಲ. ಹಾ, ಅದು ಸೇವೆ ಅಂತ ಇದ್ರೆ ತಾನೇ. ಓಕೆ, ನನ್ನ ಪ್ರಕಾರ ಅಲ್ಲ. ಅದನ್ನ ಕಳ್ಕೊಂಡ್ಬಿಟ್ಟಿದೀವಿ. ರಾಜಕಾರಣವೆಂಬುದು ವ್ಯವಹಾರ, ರಾಜಕಾರಣವೆಂಬುದು ವ್ಯಾಪಾರ. ಸ್ವಾರ್ಥ. ಹಣವನ್ನು ಹೂಡಬೇಕು ಮತ್ತು ಹಣವನ್ನು ತೆಗೆಯಬೇಕು. ಈ ಮಧ್ಯದ ಅವಧಿಯಲ್ಲಿ ಅವಕಾಶ ಸಿಕ್ಕಿದರೆ ಏನಾದರೂ ಹೆಲ್ಪ್ ಮಾಡುವುದು. ಆ ಹೆಲ್ಪ್ ಮಾಡಿದ್ದರಿಂದ ಏನಾದರೂ ಲಾಭವಾಗುವುದಾದರೆ ಹೆಚ್ಚು ಮಾಡುವುದು, ಅದರಲ್ಲೂ ಲಾಭ ನಷ್ಟ ಅಷ್ಟೇ. ಅದು ಬಿಟ್ಟು ಅದರ್ ಸೈಡ್ ಆಫ್ ದಿ ಕಾಯಿನ್ನಲ್ಲಿ, ನಾಣ್ಯದ ಇನ್ನೊಂದು ಮುಖದಲ್ಲಿ ದ್ವೇಷ ಇರಬೇಕು, ಪಿತೂರಿ ಇರಬೇಕು, ದುಷ್ಟತನ ಇರಬೇಕು, ದರೋಡೆಯ ಮನಸ್ಸಿರಬೇಕು. ಎಲ್ಲ ಗುಣಗಳು ಇರಬೇಕು. ಇಲ್ಲದಿದ್ರೆ ರಾಜಕಾರಣ ಆಗಲ್ಲ. ಇವತ್ತು ಭಾರತದಲ್ಲಿ ಕಷ್ಟ ಇದೆ, ಆಗಲ್ಲ. ಅವತ್ತು ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಪಕ್ಷಗಳ ಕಾರ್ಯಕರ್ತರು ಬಹುತೇಕ, ಆಲ್ಮೋಸ್ಟ್ ನಾನು ಹೇಳೋದು, ಎಲ್ಲ ಪಕ್ಷ ಅಲ್ಲದೆ ಇರ್ಬೋದು, ಕೆಲವು ಪಕ್ಷದಲ್ಲಿ 4 ಜನಕ್ಕೆ ಹಿಂಗೆ 4 ಜನಕ್ಕೆ ಹಂಗೆ ಇರ್ಬೋದೇನೋ ಬಿಟ್ಬಿಟ್ರೆ, ಕಾರ್ಯಕರ್ತರು ನೆಮ್ಮದಿಯಾಗಿ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ನಾಯಕರು ನಿಮಗೆ ಎಸೆಯುವ ಬಿಸ್ಕೆಟ್ಗಳನ್ನೇ ಪ್ರಸಾದವೆಂದು ಸ್ವೀಕರಿಸಿಕೊಂಡು ತೃಪ್ತರಾಗಿ ನೆಮ್ಮದಿಯಿಂದ ಇರಿ. ಅದಲ್ಲಿಗೆ ಅಷ್ಟೇ ಅದು ರಾಜಕಾರಣ. ಹೆಣ್ಮಕ್ಳ ಬಗ್ಗೆ ಶಾಮನೂರು ಆಡಿದ ಮಾತನ್ನೇ ಜಿಎಂ ಸಿದ್ದೇಶ್ವರ್ ಪ್ರಚಾರದ ಅಸ್ತ್ರವನ್ನಾಗಿ ಮಾಡಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ ಕೂಡ ಕಿಡಿಕಾರಿದ್ದಾರೆ. ಇದು ಹೆಣ್ಣು ಕುಲಕ್ಕೆ ಮಾಡಿದ ಅಪಮಾನ, ಮಹಿಳೆಯರಿಗೆ ಕಾಂಗ್ರೆಸ್ ಗೌರವ ನೀಡಿಲ್ಲ ಎಂಬುದಕ್ಕೆ ಇದೇ ಸಾಕ್ಷಿ ಅಂತ ವಾಗ್ದಾಳಿ ನಡೆಸಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಗುರುತಿಸಿಕೊಂಡಿರುವ ನಟಿ ತಾರಾ ಅನುರಾಧ ನೀಡಿರುವ ಹೇಳಿಕೆ ಚರ್ಚೆಗೆ ಗ್ರಾಸವಾಗಿದೆ. ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಟೀಕಿಸುವ ಬರದಲ್ಲಿ ಮಹಿಳೆಯರು ಸುಮ್ಸುಮ್ನೆ ಸುತ್ತಾಡ್ತಾ ಇದ್ದಾರೆ ಎಂಬ ಅರ್ಥದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಕೊಡ್ರಿ ಅಂತ ಹಾಹಾಕಾರ ಇದ್ದ ಇದೆ ಇಡೀ ಕರ್ನಾಟಕ ಜನತೆ. ಇವ್ರು ಫ್ರೀ ಬಸ್ ಕೊಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಸ್ವಾಮಿ? ಏನು 1-2 ದಿನ ತವ್ರ ಮನೆಗೆ ಹೋಗ್ಬತ್ತೀರಾ ಅಥವಾ ಫ್ರೆಂಡ್ ಮನೆಗೆ ಹೋಗ್ಬತ್ತೀರಾ? ಮಹಿಳೆಯರು ಇವತ್ತು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಹಿಂಗೆ ಮಾತಾಡಿದ್ದಾರೆ ಅಂತ ಅನ್ನೋದು ನಾನು ನಿಜಕ್ಕೂ ಶಾಕಿಂಗ್ ಆಗಿದೆ. ಮಹಿಳಾ ಆಲ್ ರೈಟ್, ಅವ್ರು ಮಾತಾಡಾಯ್ತು, ಈಗ ನೀವು ಬಳಸ್ಕೊಳ್ಳೋದಾಯ್ತು. ಅವರೇನು ಅದರಿಂದ ವಿಡ್ರಾ ಮಾಡ್ಕೊಳ್ಳಿಲ್ಲ, ಅವ್ರೇನು ವಿಡ್ರಾ ಮಾಡ್ಕೊಳ್ಳಿಲ್ಲ. ಅವರು ಆ ರೀತಿ ನಾನು ಹೇಳಿಲ್ಲ. ಹೋಗ್ಲಿ, ನಮ್ಮೇಲಾದರೂ ಎತ್ತಾಕ್ಲಿಲ್ವಲ್ಲ ಸಾರ್, ನೀವು ತಿರ್ಚಿದ್ದೀರಾ ಅಂತ ಈ ಮಾಧ್ಯಮದವ್ರು ಮಾಡೋದಲ್ಲ ಇಂಥದ್ದೇ, ಬರೀ ತಿರ್ಚಾಕ್ಬಿಟ್ಟು ನನ್ನ ಪ್ರಾಣ ತಿನ್ನಕ್ಕೆ ಅಂತಂದ್ಬಿಟ್ಟು ಅದಾರೂ ಹೇಳ್ಬೋದಾಗಿತ್ತು, ಅದೂ ಹೇಳಿಲ್ಲ ನೀವು. ಅಂದರೆ ನಿಮ್ಮ ಗಟ್ಟಿತನದ ಬಗ್ಗೆ ನನಗೆ ಹೆಮ್ಮೆ ಅನಿಸತ್ತೆ. ಆಡಿದ ಮಾತಿಗೆ ನಾನು ಬದ್ಧ. ಓಕೆ, ಅದರಿಂದ ಹಿಂದೆ ಗ್ರೇಟ್ ಕ್ವಾಲಿಟಿ ಉಳ್ಕೊಳ್ಳೋದು. ಹಾಂ, ಈಗ ಮೊನ್ನೆ ಅದ್ಯಾವುದೋ ಹಾರ್ಟ್ ಆಪ್ರೇಷನ್ನೇ ಇಲ್ಲ, 2 ದಿನಕ್ಕೆ ಎದ್ದು ಬಂದುಬಿಟ್ರು, ಚಲರಾಯ ಸ್ವಾಮಿ 1 ತಿಂಗಳು ಮಲ್ಕೊಂಡಿರ್ತಾರೆ ಆಸ್ಪತ್ರೆಲಿ ಅಂತ ಹೇಳಿದವರು. ನಾನು ಹಂಗೆಲ್ಲ ಹೇಳಿಲ್ಲಪ್ಪ, ನಾನು ನೋವಾಗ ಟೈಪ್ ಹೇಳಿಲ್ಲಪ್ಪ ಅಂತವ್ರಾಗಲೇ ಅವ್ನು ಕೊಟ್ಟು ಕೈ ತೊಳ್ಕೊಂಡು ಹೋಗಿ ಆಯ್ತು. ಅವರು ಹೌದು, ಅವ್ರು ತಿರ್ಚಾಯ್ತು. ಶಾಮನೂರು ಅದು ಮಾಡಲಿಲ್ಲ, ಹೋಗ್ಲಿ ಅಂದರೆ
ಹೌದು. ಅಂದರೆ ಗಟ್ಟಿತನ ಇದೆ ಅಂತ. ಈಗ ಅವರಲ್ಲೇ 6 ಜನ ಹೆಣ್ಮಕ್ಳು ಕೊಟ್ಟಿದ್ರಲ್ಲ ಟಿಕೆಟ್ ಸರ್, ಅವರೆಲ್ಲ ಹಂಗಾದ್ರೆ ಏನು? ಅವರೆಲ್ಲ ಪಾರ್ಟ್ ಟೈಮ್ ಅಡಿಗೆ. ಪಾರ್ಟ್ ಟೈಮ್ ಅಡಿಗೆ ಮೇಡಮ್. ಪಾರ್ಟ್ ಟೈಮ್. ಓಕೆ. ಗಾಯತ್ರಿ ಸಿದ್ದೇಶ್ವರ್ ಫುಲ್ ಟೈಮ್ ಅಡಿಗೆ ಅವ್ರ ಪ್ರಕಾರ. ಅವ್ರು ಟಿಕೆಟ್ ಕೊಟ್ಟಿರೋರೆಲ್ಲ ಪಾರ್ಟ್ ಟೈಮ್ ಅಡಿಗೆ. ಆಯ್ತಾ? ಅದರಲ್ಲೂ ಪರ್ಸೆಂಟೇಜ್ ಸಾಕಾಯ್ತಾ ನಿಮಗೆ? ನನಗೆ ಯಾಕೆ ಓಕೆ. ಅಲ್ರಿ ನೀವು ತಾನೇ ಈಗ ಪ್ರತಿನಿಧಿಯಾಗಿ ಕೂತಿರೋದಿಲ್ಲಿ. ಮತ್ತು ನೀವು ಹೇಳ್ಬೇಕು, ನನ್ನ ಕೈಲಿ ಹೇಳಿಸ್ತೀರಲ್ರಿ. ಹೇಳ್ರಿ ಅದೇನು ಹೇಳ್ತೀರಿ ನೋಡ್ತೀನಿ. ಹೇಳ್ರಿ ಹೆಣ್ಮಕ್ಳಿಗೆ ಅದು ಏನೇನು ಹೇಳಿದ ನೀವು ಹೇಳ್ರಿ. ಅದು ಏನೇನು ಬೈಬೇಕು ಅಂತಿದ್ರಿ ಅದು ಬೈರಿ ನೋಡೋಣ. ಸರ್ ನೋ ಇಲ್ಲ ಅಲ್ಲ ಮತ್ತು ನಮ್ಮ ಕೈಗೆ ಹೇಳ್ತೀರಿ ಒಪ್ಪಿಸ್ಬಿಟ್ಟು.